ಗುಡ್ ಮಾರ್ನಿಂಗ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಮೈಸೂರಿಂದ ಆಲ್ಮೋಸ್ಟ್ ಒಂದು 15 ಕಿಲೋಮೀಟರ್ಸ್ ಬಂದಿದ್ದೀನಿ. ಇವಾಗ ಸಾಗರ್ ಕಟ್ಟೆ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಆ ಜಾಗದದ್ದು ಏನು ಸ್ಪೆಷಾಲಿಟಿ ಅಂದರೆ, ನಮಗೆ ಸುತ್ತಮುತ್ತ ತುಂಬ ಪ್ಯಾಡಿ ಫೀಲ್ಡ್ ಕಾಣುತ್ತೆ. ಭತ್ತ ಹಾಕಿದ್ದಾರೆ ಸುತ್ತಮುತ್ತ ಗದ್ದೆಗಳಿಗೆಲ್ಲ. ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು KRS ಡ್ಯಾಮಿಂದ ಬ್ಯಾಕ್ ವಾಟರ್ ಕಾಣುತ್ತೆ, ಅದು ಚೆನ್ನಾಗಿ ಕಾಣುತ್ತೆ. ನೋಡೋಣ ಬನ್ನಿ ಹೆಂಗೆ ಕಾಣ್ತಿದೆ, ಹೆಂಗಿದೆ ನೀರು ನೋಡ್ಕೊಂಡು ಬರೋಣ. ತುಂಬ ಚೆನ್ನಾಗಿದೆ, ರೋಡೂ ಅಷ್ಟೇ, ಇಲ್ಲಿಂದ ವ್ಯೂನೂ ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ದಿನ ಆಗಿತ್ತು ಗಾಡಿ ತೆಗೆದು ನಾನು. ಆಲ್ಮೋಸ್ಟ್ 2 ವೀಕ್ಸ್ ಆಗಿತ್ತೇನೋ ಮತ್ತೆ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಬೈಕಲ್ಲಿ. ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಈಗ. ಮೈಸೂರಿಂದ ದೂರ ಏನಿಲ್ಲ, ತುಂಬ ಹತ್ರದಲ್ಲೇ ಇದೆ ಸಾಗರ್ ಕಟ್ಟೆ. ಬಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಸಾಗರ್ ಕಟ್ಟೆಯಲ್ಲಿ. ಹೋಗ್ತಾ ಇದ್ದೀವಿ ಆನ್ ದ ವೇ ಟು ಸಾಗರ ಕಟ್ಟೆ. ನೀವು ನೋಡ್ಬೋದು ಸುತ್ತಮುತ್ತ ಹಳ್ಳಿ, ಈ ನೇಚರ್ ಚೆನ್ನಾಗಿದೆ. ಸುತ್ತಮುತ್ತ ಆ ವ್ಯೂ ಚೆನ್ನಾಗಿದೆ. ಈ ತೆಂಗಿನ ತೋಟ ಆಗಿರ್ಬೋದು, ಈ ವ್ಯೂ ನೋಡಿ ತುಂಬ ನೇಚರ್ ಚೆನ್ನಾಗಿದೆ. ಮತ್ತು ರೋಡು ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ಈ ರೋಡ್ ಇನ್ನೊಂದು ಥರ ಏನು ಸ್ಪೆಷಾಲಿಟಿ ಅಂದರೆ, ಇಲ್ಲಿಂದ ನಾವು ಹಂಗೆ ಸ್ಟ್ರೈಟ್ ಹೋದರೆ KR ನಗರ್ಗೆ ಹೋಗ್ಬೋದು. ನಾವು ಮೇನ್ ರೋಡ್ ಕಂಪೇರ್ ಮಾಡಿಕೊಂಡ್ರೆ ಈ ರೋಡ್ ನಮಗೆ ಇನ್ನೂ ಹತ್ರ ಆಗುತ್ತೆ. ಕಂಪೇರ್ ಟು ಮೇನ್ ರೋಡ್ ಇದು ಹತ್ರ ನನಗೆ, KR ನಗರ್ಗೆ ಹೋಗೋರಿಗೆ. ಮೇ ಬಿ ಏನೋ ಮಾಡ್ತಿದ್ದಾರೆ ಅನಿಸುತ್ತೆ, ಊರೆಲ್ಲ ಲೈಟಿಂಗ್ ಹಾಕಿದ್ದಾರೆ, ಕಾಣ್ತಾ ಇದೆ ಅನ್ಕೋತೀನಿ ಕ್ಯಾಮ್ರಾಗೆ. ಆ ಹೈವೇಲಿ ಹೋಗೋದಕ್ಕಿಂತ ಈ ಥರ ಹಳ್ಳಿ ಸೈಡ್ ರೋಡಲ್ಲಿ ಹೋಗೋದೇ ಚೆಂದ. ನಮಗೆ ವ್ಯೂ ಚೆನ್ನಾಗಿ ಕಾಣುತ್ತೆ, ನೇಚರ್ ಚೆನ್ನಾಗಿರುತ್ತೆ. ನಮಗೆ ಬ್ಯಾಕ್ ವಾಟರ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಸುತ್ತಮುತ್ತ ಏನು ಕಾಣ್ತಾ ಇದೆ, ಇದಕ್ಕೆಲ್ಲ ನಮಗೆ ಡ್ಯಾಮಿಂದ ನೀರು ಸಿಗುತ್ತೆ. ಅದಕ್ಕೆ ಇಲ್ಲಿ ಇಷ್ಟು ಗ್ರೀನಿಶ್ ಆಗಿದೆ ಎಲ್ಲ ಗಿಡ ಮರ ಎಲ್ಲ. ರೀಚ್ ಆದ್ವಿ ಸಾಗರ್ ಕಟ್ಟೆ ಬ್ರಿಡ್ಜು. ನಿಮಗೆ ವ್ಯೂ ನೋಡ್ಬೋದು, ಸಕ್ಕತ್ತಾಗಿದೆ. ನೀರಂತೂ ಬೇಜಾನಿದೆ. ಈಗ ರೀಸೆಂಟಾಗಿ ಮಳೆ ಆಗಿದ್ದಕ್ಕೋದಕ್ಕೂ ಚೆನ್ನಾಗಿ ತುಂಬ ನೀರಿದೆ, ಚೆನ್ನಾಗಿ ಕಾಣ್ತಾ ಇದೆ ಆ್ಯಕ್ಚುಲಿ. ಎರಡು ಸೈಡು ನೀರು, ನಮಗೆ ಎರಡು ಸೈಡು ನೀರಿದೆ, ಚೆನ್ನಾಗಿದೆ ಒಟ್ಟಿನಲ್ಲಿದು. ಆ ವ್ಯೂ ನೋಡ್ಬೋದು, ತುಂಬ ಚೆನ್ನಾಗಿದೆ ಅದು. ಆ ಕಡೆಯಿಂದ ನಮಗೆ ಟ್ರೈನ್ ಬರುತ್ತೆ, ಅದು ಚೆನ್ನಾಗಿದೆ ವ್ಯೂ. ಏನಂದರೆ ಎರಡು ಸೈಡು ನೀರಿದೆ. KRS ಬ್ಯಾಕ್ ವಾಟರ್ ಡ್ಯಾಮ್ ಅಲ್ವಾ, ಚೆನ್ನಾಗಿ ತುಂಬ ನೀರಿದೆ ಈ ಸರಿ ಆಗಿರೋ ಮಳೆಗೆ ಹೋದಕ್ಕೂ ತುಂಬ ಚೆನ್ನಾಗಿದೆ ನೀರು.
ನೀವು ನೋಡ್ಬೋದು, ಇದು ಬ್ರಿಡ್ಜು, ಆ ಕಡೆ ರೈಲ್ವೆ ಬ್ರಿಡ್ಜು. ಒಂದು ಸೆಕೆಂಡ್ ಸೈಡಿಗೆ ಹಾಕಿ ಶೂಟ್ ಮಾಡ್ತೀನಿ ಬನ್ನಿ. ಚೆನ್ನಾಗಿದೆ ಈ ಜಾಗ ಇಲ್ಲಿ. ನೀವು ಈ ರೋಡು ಜಾಗ ನೋಡ್ಬೋದು, ತುಂಬ ಚೆನ್ನಾಗಿದೆ. ಈ ಕಡೆ ರೋಡು, ಈ ಕಡೆ ಫುಲ್ಲು ಬ್ಯಾಕ್ ವಾಟರ್ಸು, KRS ಬ್ಯಾಕ್ ವಾಟರ್ ನೀರು. ತುಂಬ ಚೆನ್ನಾಗಿದೆ ವ್ಯೂ ಇಲ್ಲಿಂದ. ಏನಂದರೆ ಸುತ್ತಮುತ್ತ ಫುಲ್ಲು ಭತ್ತದ ಗದ್ದೆ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ ವ್ಯೂ. ರೋಡು ಅಷ್ಟೇ ತುಂಬ ಚೆನ್ನಾಗಿದೆ. ಮುಂದೆ ಹೋಗೋಣ ಬನ್ನಿ. ಮುಂದೆ ಇನ್ನೂ ಚೆನ್ನಾಗಿದೆ ವ್ಯೂ. ಆ ಗದ್ದೆ ಹತ್ರ ಆ ಗ್ರೀನಿಶ್ ಆಗಿ ಒಂದು ವ್ಯೂ ಇದೆ, ತುಂಬ ಚೆನ್ನಾಗಿದೆ. ಬನ್ನಿ ಮುಂದೆ ಹೋಗಿ ತೋರಿಸ್ತೀನಿ. ಸುತ್ತ ನೋಡ್ಬೋದು, ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಿದೆ. ಬಿಸಿಲು ಅಷ್ಟೇ ಇವತ್ತು ತುಂಬ ಜಾಸ್ತಿ ಇದೆ, ತುಂಬ ಚೆನ್ನಾಗಿ ಕಾಣ್ತಿದೆ ವ್ಯೂ. ನೀವು ಸುತ್ತಮುತ್ತ ನೋಡ್ಬೋದು, ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಏಕೆಂದರೆ ಈ ಊರು ಸುತ್ತಮುತ್ತ ಫುಲ್ ನೀರಿದೆ, KRS ಬ್ಯಾಕ್ ವಾಟರ್ಸ್ದು. ನೀವು ಜಾಗ ನೋಡ್ಬೋದು, ಗದ್ದೆ ನೋಡ್ಬೋದು, ಏನು ಗ್ರೀನಿಶ್ ಆಗಿದೆ ನೋಡಿ, ಸಕ್ಕತ್ತಾಗಿದೆ ವ್ಯೂ ಮಾತ್ರ ಇಲ್ಲಿ. ನಂಗೆ ಫಸ್ಟ್ ಟೈಮ್ ಬಂದಾಗ ಈ ರೋಡಲ್ಲಿ ಫುಲ್ಲು ಖುಷಿ ಆಗೋಯ್ತು ಈ ವ್ಯೂ ನೋಡಿ, ಏಕೆಂದರೆ ಅಷ್ಟು ಚೆನ್ನಾಗಿದೆ. ತುಂಬ ಸಕ್ಕತ್ತಾಗಿದೆ ವ್ಯೂ ಮಾತ್ರ ಇಲ್ಲಿಂದ. ನಾವು ಹಿಂಗೆ ಹೋದರೆ ಮೀನಾಕ್ಷಿಪುರಕ್ಕೂ ಇದೇ ರೋಡಲ್ಲಿ ಹೋಗ್ಬೋದು. ಅಂದರೆ ಈ ರೋಡಲ್ಲ, ಅಲ್ಲಿ ಅಡ್ಡ ಕ್ರಾಸ್ ತಗೋಬೇಕು, ಸ್ವಲ್ಪ ಆಫ್ ರೋಡ್ ಹೋಗಬೇಕು. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಮೀನಾಕ್ಷಿಪುರ ಅಥವಾ ಬ್ಯಾಕ್ ವಾಟರ್ ದಡಕ್ಕೆ ಹೋಗ್ಬೋದು. ಬನ್ನಿ ಅಲ್ಲಿ ಹೋಗೋಣ, ಈಗ ಅಲ್ಲೂ ಹೋಗಿ ನೋಡ್ಕೊಂಬರೋಣ. ನೀವು ಸುತ್ತಮುತ್ತ ನೋಡ್ಬೋದು, ಒಬ್ಬ ಏನು ಚೆನ್ನಾಗಿದೆ ವ್ಯೂ ಮಾತ್ರ. ಅಂದರೆ ಇಲ್ಲಿ ಸಕ್ಕತ್ತಾಗಿದೆ. ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿನೇ ಇದೆ, ಇನ್ನೂ ಫ್ಲ್ಯಾಶಿಯಾಗಿ ಕಾಣ್ತಿರುತ್ತೆ ಕ್ಯಾಮ್ರಾಗೆ. ಇನ್ನೂ ಸ್ವಲ್ಪ ಮಿಸ್ಟು ಮೋಡ ಇರೋ ಟೈಮಲ್ಲಿ ಬಂದರೆ ಇನ್ನೂ ಏನು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಈ ರೋಡು. ನನಗಂತೂ ತುಂಬಾ ಇಷ್ಟ ಆಗೋಯ್ತು. ಬಟ್ ಒನ್ ಟೈಮ್ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾಸನ್ಗೆ ಹೋಗ್ಬೇಕಾದ್ರೆ ಈ ರೋಡಲ್ಲಿ ಬಂದೆ. ಬಟ್ ಅದಾದಮೇಲಿಂದ ಇನ್ನು ಯಾವತ್ತೂ ನಾನು ಮೇನ್ ರೋಡ್ಗೆ ಹೋಗಲೇ ಇಲ್ಲ. ನಾನು ಯಾವತ್ತೇ ಈ ರೋಡಲ್ಲಿ ಹಾಸನ್ KR ನಗರ ಹೋಗ್ಬೇಕಂದ್ರೆ ಇದೇ ರೋಡ್ ಪ್ರಿಫರ್ ಮಾಡ್ತೀನಿ, ಬಿಕಾಸ್ ಅಷ್ಟು ಚೆನ್ನಾಗಿದೆ ಈ ರೋಡು. ನಮಗೆ ವೇನು ಅಷ್ಟೇ ಕಡಿಮೆ ಆಗುತ್ತೆ ಕಿಲೋಮೀಟರ್ಸ್ ವೈಸು.
ಮತ್ತು ವ್ಯೂ ಅಷ್ಟೇ, ನೀವು ನೋಡ್ಕೊಂಡು ಹೋಗ್ತಾ ಇದ್ದರೆ ಏನು ಚೆನ್ನಾಗಿದೆ ಗೊತ್ತಾ ವ್ಯೂ, ಸಕ್ಕತ್ತಾಗಿದೆ. ಅದಕ್ಕೆ ಹೇಳೋದು ನೇಚರ್ನ ಉಳಿಸ್ಕೋಬೇಕು, ನೆಕ್ಸ್ಟ್ ಜನ್ರೇಷನ್ಗೆ ಆದಷ್ಟು ಮರ ನೆಡಬೇಕು. ಆದಷ್ಟು ನಾವು ಪ್ಲ್ಯಾಸ್ಟಿಕ್ನ ಅಲ್ಲಿ ಇಲ್ಲಿ ಬಿಸಾಕೋದು, ಏನೇನೋ ಮಾಡೋದು, ಹಾಳು ಮಾಡೋದು ಅದೆಲ್ಲ ಮಾಡಬಾರ್ದು. ನಮ್ಮ ನೇಚರ್ನ ಆದಷ್ಟು ಚೆನ್ನಾಗಿ ಇಟ್ಕೋಬೇಕು. ಈಗ ಹಂಗೆ ಹೋಗ್ತಾ ನಾವು ಆ ಬ್ಯಾಕ್ ವಾಟರ್, ಏನು ಹೇಳ್ತಾರೆ ಅದಕ್ಕೆ, ಬ್ಯಾಕ್ ವಾಟರ್ ಮೀನಾಕ್ಷಿಪುರ ಅಂತಿದೆ, ಆ ಜಾಗಕ್ಕೆ ಹೋಗೋಣ. ಆಲ್ಮೋಸ್ಟ್ ರೀಚ್ ಆದ್ವಿ. ಒಂದು 2 ಮಿನಿಟ್ಸ್ ಒಂದು ಸ್ಪಾಟ್ ಇದೆ. ಆ ಸ್ಪಾಟಿಂದ ಮುಂದೆ ಹೋದರೆ ನಮಗೆ ಆಫ್ ರೋಡ್ ಸಿಗುತ್ತೆ. ಆಫ್ ರೋಡಿಂದ ಮುಂದೆ ಹೋದರೆ ನಮಗೆ KRS ಬ್ಯಾಕ್ ವಾಟರ್ಸು ದಡ ಸಿಗುತ್ತೆ. ಅಲ್ಲಿಂದ ವ್ಯೂ ಇನ್ನೂ ಚೆನ್ನಾಗಿರುತ್ತೆ. ಈಗ ಹೋದರೆ ನೋಡೋಣ ಬನ್ನಿ. ಎಲ್ಲ ಏನಕ್ಕೆ ಇಷ್ಟು ಗ್ರೀನಿಶ್ ಆಗಿದೆ ಅಂದರೆ ನೀವು ನೋಡ್ಬೋದು, ಅಲ್ಲೇ ಡ್ಯಾಮ್ ಇದೆ ಬ್ಯಾಕ್ ವಾಟರ್ದು. ಆ ಬ್ಯಾಕ್ ವಾಟರೆಲ್ಲ ಇದರಿಂದ ಹತ್ತಿರದಲ್ಲೇ ಇರೋದ್ರಿಂದ ಏನು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲಿಂದ ಇವ್ರಿಗೂ ಅಷ್ಟು ಜನಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಎರಡು ಬೆಳೆ ಬೆಳೆಯೋಕ್ಕೂ ಹೆಲ್ಪ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಮತ್ತು ವ್ಯೂ ನೋಡಿ ಏನು ಚೆನ್ನಾಗಿದೆ, ಬಾಬಾ ಸಕ್ಕತ್ತಾಗಿದೆ ಇಲ್ಲಿಂದ ವ್ಯೂ ಅಂತ. ಆಮೇಲೆ ಇನ್ನೊಂದೇನೆಂದರೆ ಈ ಥರ ಟರ್ನಿಂಗ್, ತುಂಬಾ ಟರ್ನಿಂಗ್ಸ್ ಇದೆ, ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು. ನಾವು ಹೋಗ್ತಾ ಇದ್ವಿ, ಆಗಲೇ ಸಡನ್ನಾಗಿ ಬಸ್ ಬಂತು, ಸ್ವಲ್ಪ ಕಾಷಿಯಸ್ ಆಗಿ ಹೋಗ್ಬೇಕು, ಓಡಾಡಬೇಕು ಇಲ್ಲಿ. ಯಾಕಂದರೆ ಹೆವಿ ಟರ್ನಿಂಗ್ಸ್ ಇದೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಸ್ವಲ್ಪ ಟರ್ನಿಂಗ್ಸ್ ಜಾಸ್ತಿ ಇದೆ. ನಾನು ಹೇಳಿದ ಸ್ಪಾಟಿಗೆ ಬಂದೆ. ನಾನು ಬೈಕ್ ತೊಗೊಂಡಾಗಿಂದ ಯಾವ ಆಫ್ ರೋಡಿಗೂ ಬಂದಿರಲಿಲ್ಲ, ಇದೇ ಫಸ್ಟ್ ಆಫ್ ರೋಡಿಗೆ ಬೈಕಿಗೆ. ನೋಡೋಣ ಹೌ ಇಟ್ ಪರ್ಫಾರ್ಮ್ಸ್. ನಿಮಗೆ ನೋಡ್ಬೋದು ಅಲ್ಲಿ ಸುತ್ತಮುತ್ತ ಸಕ್ಕತ್ತಾಗಿದೆ ವ್ಯೂ. ತಾತ ಇದು ಇದ್ರ ಹತ್ರ ಹೋಗೋದು ಹಂಗೇನಾ, ಹಿಂಗೇನಾ? ಹಿಂಗೆ ಸ್ಟ್ರೈಟ್ ಹೋಗಿ, ಹಾಂ ಹಿಂಗೆ ಹೋಗ್ಬೇಕಾ? ನಿಮಗೆ ಕಾಣ್ತಾ ಇರ್ಬೋದು ಬ್ಯಾಕ್ ವಾಟರು ತುಂಬ ಚೆನ್ನಾಗಿ ಕಾಣ್ತಿದೆ. ನಿಲ್ಲಿಸಿ ಒಂದು ಶೂಟ್ ಮಾಡೋಣ ಬೈಕ್ದು.
ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ. ವ್ಯೂ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ. ಸುತ್ತ ಗದ್ದೆ ಇದೆ, ಮಧ್ಯ ಒಂದು ರೋಡ್ ಇದೆ, ಆ ಕಡೆ ಸುತ್ತ ನೀರಿದೆ. ತುಂಬ ಸಕ್ಕತ್ತಾಗಿದೆ ಜಾಗ. ಆ ಮರ ಒಂದೇ ಒಂದಿದೆ, ಏನು ಚೆನ್ನಾಗಿ ಕಾಣ್ತಿದೆ ನೋಡಿ. ತುಂಬ ಚೆನ್ನಾಗಿದೆ ಜಾಗ. ಬನ್ನಿ ಮುಂದೆ ಹೋಗಿ ನೋಡೋಣ ಹೆಂಗಿದೆ ಅಂತ. ಬನ್ನಿ ಮುಂದೆ ಹೋಗಿ ನೋಡೋಣ. ಆ್ಯಕ್ಚುಲಿ ಈ ರೋಡಲ್ಲಿ ನಾನು ಯಾವತ್ತೂ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ನೋಡ್ಬೇಕು ಹೆಂಗಿದೆ ಅಂತ. ಇನ್ನು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಇಲ್ಲಿ ಫುಲ್ಲು ಗೊಜ್ಜೆ ಇದೆ. ಏಕೆಂದರೆ ಮಳೆ ತುಂಬ ಇದ್ದಿದ್ದರಿಂದ ಇಲ್ಲಿಂದ ಮುಂದೆ ಹೋದರೆ ಫುಲ್ಲು ಸ್ಟ್ರಕ್ ಆಗಿಬಿಡುತ್ತೆ ಗಾಡಿ. ಬಟ್ ಪ್ಲೇಸ್ ವೈಸ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಡ್ರೈ ಇದ್ದಾಗ ಬಂದು ಹೋಗ್ಬೋದು. ಬಟ್ ಅಲ್ಲಿ ತುಂಬ ಗೊಜ್ಜೆ ಇದೆ, ಈಗ ಹೋದರೆ ಸಿಗಾಕೊಳ್ಳುತ್ತಂತೆ. ನಾನು ಹೋಗ್ತಿರೋ ಜಾಗ ನೋಡ್ಬೋದು, ಏನು ಬ್ಯೂಟಿಫುಲ್ ಆಗಿದೆ. ಆ ರೂಟಲ್ಲಿ ಹೋದ್ವಿ, ಬಟ್ ಆ ರೂಟಲ್ಲಿ ಹೋಗೋಕ್ಕಾಗಲ್ಲಂತೆ. ಈ ರೂಟಲ್ಲಿ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಅಲ್ಲಿಂದನೂ ಬಂದೆ, ತುಂಬ ದೂರ ಬಂದೆ, ಬಟ್ ಇಲ್ಲೂ ಅಷ್ಟೇ ಡೆಡ್ ಎಂಡ್ ಇದು. ಇಲ್ಲಿಂದ ಮುಂದೆ ಹೋಗೋಕ್ಕಾಗಲ್ಲ, ಹೋದರೆ ನಾವು ನಡ್ಕೊಂಡು ಹೋಗ್ಬೋದಷ್ಟೆ, ಬೈಕಲ್ಲಿ ಹೋಗೋಕ್ಕಾಗಲ್ಲ. ಬಟ್ ವ್ಯೂ ಮಾತ್ರ ತುಂಬ ಸಕ್ಕತ್ತಾಗಿದೆ. ತುಂಬ ಚೆನ್ನಾಗಿದೆ ವ್ಯೂ. ಬಂದಿದ್ದ ದಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಫುಲ್ಲು ಟ್ರೈಲ್ಸು ಚೆನ್ನಾಗಿದೆ. ಅಲ್ಲಿ ತನಕ ಹೋಗ್ಬೇಕು ಅಂದ್ಕೊಂಡಿದ್ದೆ, ಹೋಗೋಕ್ಕಾಗಲಿಲ್ಲ. ಅಲ್ಲಿ ಹೋಗಿ ನೋಡೋಣ ಅಂತಿದ್ದೆ, ಬಟ್ ಹೋಗೋಕ್ಕಾಗಲಿಲ್ಲ. ನೋಡೋಣ ನೆಕ್ಸ್ಟ್ ವೀಕ್ ಇನ್ನೊಂದು ಸರಿ ಯಾವಾಗಲಾದರೂ ಬಂದಾಗ ಅಲ್ಲಿ ತನಕ ಹೋಗಬೇಕು. ಓಕೆ, ಈಗ ರಿವರ್ಸ್ ಮಾಡ್ಕೊಂಡು ಬರೋಣ. ಫುಲ್ ಅಲ್ಲಿ ತನಕ ಹೋಗೋಕ್ಕಾಗಲಿಲ್ಲ ಕೊನೆ ತನಕ, ಬಟ್ ಇಲ್ಲಿಂದನೇ ವ್ಯೂ ನೋಡಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಕಾಣ್ತಿದೆ. ತೆಂಗಿನ ಮರ, ಈ ಗದ್ದೆ, ಹಾಗೆ ಸೌಂಡ್ ಕೇಳಿಸ್ಕೊಳ್ಳಿ, ನೇಚರ್ ಸೌಂಡ್ ಕೇಳಿಸುತ್ತೆ. ನವಿಲಿದೆ ಇಲ್ಲಿ ತುಂಬ. ಇದೇ ಟ್ರೈಲ್ ಹೋಗಿದ್ದು ನಾನು.
ತುಂಬ ಬ್ಯೂಟಿಫುಲ್ ಆಗಿದೆ ಡೆಸ್ಟಿನೇಷನ್ ಇಲ್ಲಿ. ಖುಷಿ ಆಯಿತು ಬಂದಿದ್ದಕ್ಕೂ. ಜ್ಯೂಸ್ ತುಂಬಾ ಚೆನ್ನಾಗಿ ಮಾಡ್ತಿದ್ರು, ಟ್ರೈ ಮಾಡೋಣ ಅಂತ ಸ್ಟಾಪ್ ಹಾಕಿದ್ದೀನಿ, ನೋಡೋಣ ಬನ್ನಿ. ಜ್ಯೂಸ್ ರೆಡಿ ಆಯಿತು. ಜ್ಯೂಸ್ ನೋಡ್ಬೋದು, ತುಂಬಾ ಚೆನ್ನಾಗಿ ಮಾಡಿತ್ತು, ಸಖತ್ತಾಗಿತ್ತು. ಈ ವಿಡಿಯೋನ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಿಲ್ ದಟ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.